ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ರೆಡಿಯಾಗಿದೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ರೆಡಿಯಾಗಿದೆ. ಸುದೀರ್ಘ 9 ತಿಂಗಳ ತನಿಖೆಯನ್ನ ನಡೆಸಿ ಎಸ್ಐಟಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದೆ. ಎಸ್ಐಟಿಯಿಂದ ಒಟ್ಟು 650 ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. 3ನೇ ಎಸಿಎಂಎಂ ಕೋರ್ಟ್ಗೆ ಇಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಗೌರಿ ಹತ್ಯೆಯ ಬಗ್ಗೆ ಪ್ರಬಲ ಸಾಕ್ಷ್ಯಗಳನ್ನ ಎಸ್ಐಟಿ ಕಲೆ ಹಾಕಿದೆ. ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಇನ್ನು ಬಂಧಿತ ಆರೋಪಿ ಹೊಟ್ಟೆಮಂಜ ಪ್ರವೀಣ್ ಪಾತ್ರದ ಬಗ್ಗೆ ಕೂಡ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ. ಕೇಸ್ ಬಲಪಡಿಸೋದಕ್ಕೆ 131 ಸಾಕ್ಷಿಗಳ ಹೇಳಿಕೆಯನ್ನ ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದೆ. ಗೌರಿ ಹತ್ಯೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದ ಹೊಟ್ಟೆಮಂಜ ಅಲಿಯಾಸ್ ನವೀನ್ ಕುಮಾರ್ ಸ್ನೇಹಿತರ ಬಳಿ ಹಲವು ಮಾಹಿತಿಯನ್ನ ಕೂಡ ಈತ ಹಂಚಿಕೊಂಡಿದ್ದ. ನವೀನ್ ಕುಮಾರ್ ಇಷ್ಟಕ್ಕೂ ಯಾವ ರೀತಿಯಾಗಿ ಸ್ನೇಹಿತರ ಬಳಿ ಏನೇನು ಹೇಳ್ಕೊಂಡಿದ್ದಾರೆ ಗೊತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿದ್ವು. ಈ ನಡುವೆ ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ. ಎಲ್ಲಿ ಹೋಗಿದ್ದೆ ಅಂತ ಕೂಡ ಸ್ನೇಹಿತರು ಹೇಳಿದ್ರು ಕೂಡ ಆತ ಬಾಯ್ ಬಿಟ್ಟಿರಲಿಲ್ಲ. ಟಿವಿ ನೋಡ್ಲಿಲ್ವಾ, ಗೌರಿ ಹತ್ಯೆ ಮಾಡಿದ್ದು ನಾವೇ ಅಂದಿದ್ದಂತೆ ಅಂತ ನವೀನ್ ಕುಮಾರ್ ಹೇಳ್ಕೊಂಡಿದ್ದಂತೆ. ಇನ್ನಿಬ್ಬರು ಸ್ನೇಹಿತರ ಮುಂದೆ ದೊಡ್ಡ ಟಾಸ್ಕ್ ಇದೆ. ಪ್ರೊಫೆಸರ್ KS ಭಗವಾನ್ ಮುಗಿಸಬೇಕಾಗಿದೆ ಅಂತ ಕೂಡ ಈತ ಹೇಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿ ಇದೆ. ನವೀನ್ ಸ್ನೇಹಿತರ ಹೇಳಿಕೆಗಳನ್ನ ಇದೀಗ ಎಸ್ಐಟಿ ದಾಖಲಿಸಿದೆ. FSL ಅಧಿಕಾರಿಗಳು ಸೇರಿದಂತೆ 131 ಜನರ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಗೌರಿ ಮನೆ ಬಳಿ ರಕ್ತ ಸಿಕ್ತ ಬುಲೆಟ್ ಪತ್ತೆಯಾಗಿದೆ. ಡೀಪ್ ಮೆಟಲ್ ಡಿಟೆಕ್ಟರ್ ಕಣ್ಣಿಗೆ ಬಿದ್ದಿತ್ತು. ಇನ್ನು ಯಾವ ರೀತಿಯಾಗಿ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ. ಒಂದ್ ಕಡೆಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಈಗಾಗಲೇ ನ್ಯೂಸ್ 18 ಕನ್ನಡಕ್ಕೂ ಕೂಡ ಅದು ಲಭ್ಯ ಆಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಹೊಟ್ಟೆ ಮಂಜ ಅಲಿಯಾಸ್ ನವೀನ್ ಕುಮಾರ್ ಸ್ನೇಹಿತರ ಬರಲಿ ಹೇಳ್ಕೊಂಡಿದ್ದಂತೆ ಟಿವಿ ನೋಡ್ಲಿಲ್ವಾ, ಗೌರಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬರ್ತಾ ಇದೆ, ಅವರನ್ನ ಕೊಲೆ ಮಾಡಿದ್ದು ನಾನೇ, ಜೊತೆಗೆ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಮುಂದಿನ ಟಾರ್ಗೆಟ್ ಅಂತ ಸ್ನೇಹಿತರ ಬಳಿ ಆತ ಕೆಲವೊಂದು ಹೇಳಿಕೆಗಳನ್ನ ಹೇಳ್ಕೊಂಡಿದ್ದಂತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆತ ಸ್ನೇಹಿತರ ಬಳಿ ಏನೇನು ಹೇಳ್ಕೊಂಡಿದ್ದ ಅನ್ನೋದನ್ನ ಕೂಡ ಇಲ್ಲಿ ದಾಖಲು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಗೌರಿ ಮನೆ ಬಳಿ ರಕ್ತ ಸಿಕ್ತ ಬುಲೆಟ್ ಕೂಡ ಪತ್ತೆಯಾಗಿತ್ತು. ಡೀಪ್ ಮೆಟಲ್ ಡಿಟೆಕ್ಟರ್ ಕಣ್ಣಿಗೆ ಬಿದ್ದಿತ್ತು. ಇನ್ನು ಆ ದೇಹಕ್ಕೆ ಹೊಕ್ಕಿದಂತ ಗುಂಡಿಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. FSLಗೆ ಅದನ್ನ ರವಾನೆ ಕೂಡ ಮಾಡಿದ್ರು. ಗೌರಿ ದೇಹದ ರಕ್ತ ಮತ್ತು ಬುಲೆಟ್ ಮೇಲಿನ ರಕ್ತದ ಮಾದರಿ ಒಂದೇ ಆಗಿತ್ತು. ಅದೇ ಬುಲೆಟ್ ಗೌರಿ ದೇಹದಿಂದ ಹೊರ ಬಂದಿದೆ ಅನ್ನುವಂತ ರಿಪೋರ್ಟ್ ಕೂಡ ಬಂದಿದೆ. ಪ್ರಕರಣದ ಮತ್ತೊಬ್ಬ ಆರೋಪಿ ಪ್ರವೀಣ್ ಬಳಿ ಕೆಲವೊಂದು ಸ್ಫೋಟಕ ಮಾಹಿತಿ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಆರೋಪಿ ಪ್ರವೀಣ್ ಬಳಿ ಸ್ಮಾಲ್ ಡೈರಿ ಪತ್ತೆಯಾಗಿದೆ. ಆ ಡೈರಿಯಲ್ಲೂ ಕೂಡ ಸಾಕಷ್ಟು ಅಂಶಗಳು ಇದ್ವು. ಡೈರಿಯಲ್ಲಿ ಕೋಡ್ ವರ್ಡ್ಗಳನ್ನ ಆತ ನಮೂದು ಮಾಡಿದ್ದ. ಆ ಕೋಡ್ ವರ್ಡ್ಗಳಲ್ಲಿ ಹತ್ಯೆ ಹಿಂದಿನ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ಇತ್ತು. ಹೆಲ್ಮೆಟ್ ಬದಲಾಯಿಸೋದು ಹೇಗೆ, ಗಾಡಿಯ ನಂಬರ್ ಪ್ಲೇಟ್ ಚೇಂಜ್ ಮಾಡೋದು ಹೇಗೆ, CCTV ಬಗ್ಗೆ ಕೋಡ್ ವರ್ಡ್ನಲ್ಲಿ ಪ್ರವೀಣ್ ನಮೂದಿಸಿದ್ದ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಈಗ ಡೈರಿಯಲ್ಲಿ ಲಭ್ಯ ಆಗಿದೆ. ಸದ್ಯ ಗೌರಿ ಲಂಕೇಶ್ ಹತ್ಯೆಯ ಸೂತ್ರಧಾರಿಗಳು ಮಾತ್ರ ಪತ್ತೆ ಆಗಿದ್ದಾರೆ. ಅಂದ್ರೆ ಇನ್ನೂ ಕೂಡ ತನಿಖೆ ಮಾಡೋದು ಬಾಕಿ ಇದೆ. ಗೌರಿ ಲಂಕೇಶ್ಗೆ ಗುಂಡು ಹಾರಿಸಿದ ವ್ಯಕ್ತಿ ಇನ್ನೂ ನಾಪತ್ತೆ ಆಗಿದ್ದಾನೆ. ಗೌರಿ ಹತ್ಯೆಗೆ ಬಳಸಿದಂತ ವೆಪನ್ ಎಲ್ಲಿದೆ ಈಗ ಅನ್ನೋದೇ ಸದ್ಯಕ್ಕೆ ನಿಗೂಢವಾಗಿದೆ. ಎಸ್ಐಟಿ ಪೊಲೀಸರಲ್ಲಿ ಈಗ ಒಂದು ರೀತಿ ಹೊಸ ಭರವಸೆ
ಉಂಟಾಗ್ತಾ ಇದೆ. ಅಂದ್ರೆ ಇನ್ನೂ ಕೂಡ ತನಿಖೆಯನ್ನ ಮಾಡಿದ್ರೆ ಸಾಕಷ್ಟು ಅಂಶಗಳು ಸಿಗಬಹುದು ಅನ್ನುವಂತ ಭರವಸೆ ಈಗಾಗಲೇ SIT ಪೊಲೀಸರಲ್ಲಿ ಇದೆ. ಯಾಕೆಂದ್ರೆ ಈಗ ಪ್ರವೀಣ್ ಬಳಿ ಇದ್ದಂತ ಡೈರಿ ಆಗಿರ್ಬೋದು, ಹೊಟ್ಟೆ ಮಂಜ ಅಲಿಯಾಸ್ ನವೀನ್ ಕುಮಾರ್ ಕೊಟ್ಟಂತ ಕೆಲವೊಂದು ಹೇಳಿಕೆಗಳು, ಫ್ರೆಂಡ್ಸ್ ಜೊತೆ ಮಾತನಾಡಿಕೊಂಡಿರುವಂತ ಮಾತುಗಳು, ಅದೆಲ್ಲವೂ ಕೂಡ ಈ ಪ್ರಕರಣವನ್ನ ಯಾವ ರೀತಿಗೆ ಭೇದಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ SIT ಅಧಿಕಾರಿಗಳು. ಸದ್ಯ ಗೌರಿ ಲಂಕೇಶ್ ಹತ್ಯೆ ಸೂತ್ರಧಾರಿಗಳು ಮಾತ್ರ ಪತ್ತೆಯಾಗಿದ್ದಾರೆ. ಆದ್ರೆ ರಿಯಲ್ ಆಗಿ ಗೌರಿ ಲಂಕೇಶ್ಗೆ ಶೂಟ್ ಮಾಡಿದ್ದು ಯಾರು ಅನ್ನುವಂತ ವ್ಯಕ್ತಿ ಬಗ್ಗೆ ತುಂಬಾನೇ ಕುತೂಹಲ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. 9 ತಿಂಗಳ ಸುದೀರ್ಘ ತನಿಖೆಯನ್ನು ನಡೆಸಿ ಈಗ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ. 3ನೇ ACMM ಕೋರ್ಟ್ಗೆ ಅದನ್ನ ಸಲ್ಲಿಕೆ ಕೂಡ ಮಾಡಲಿದ್ದಾರೆ. ನಂತರ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗತಿಯಲ್ಲಿ ಸಾಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, SIT ಅಧಿಕಾರಿಗಳಿಗೆ ಈಗ ಒಂದ್ ರೀತಿ ಕಾನ್ಫಿಡೆನ್ಸ್ ಬಂದಿದೆ, ಯಾಕೆಂದ್ರೆ ಸಾಕಷ್ಟು ಮಾಹಿತಿಗಳು ಸಿಕ್ಕಿರೋದ್ರಿಂದ ಈಗ ಕೇವಲ ಪತ್ತೆ ಹಚ್ಚಬೇಕಾಗಿರೋದು ಗೌರಿ ಲಂಕೇಶ್ಗೆ ಶೂಟ್ ಮಾಡಿದ್ ಯಾರು ಅನ್ನೋದಕ್ಕೆ. ಈಗ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿರೋದ್ರಿಂದ ಏನೇನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಮುಂದೆ ಈ ಪ್ರಕರಣದ ತನಿಖೆ ಯಾವ ರೀತಿ ಸಾಗಬಹುದು? ಪ್ರತಿಮಾ, ಏನು ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯಾಗಿ ಇದೀಗ ಸುಮಾರು 9 ತಿಂಗಳು ಕಳೆಯಿತು. 9 ತಿಂಗಳಿಂದ SIT ತಂಡ ಸುಮಾರು ಸಾಕಷ್ಟು ಒಂದು ಕೆಲಸವನ್ನ ಮಾಡಿದ್ದಾರೆ. ಏನು ಹೊರ ರಾಜ್ಯಗಳಲ್ಲೂ ಸಹ ಏನು SIT ತಂಡ ಒಂದು ಆರೋಪಿಗಳಿಗಾಗಿ ಶೋಧ ಮಾಡಿ ಆ ಮೂಲ ಯಾರು ಗೌರಿ ಹತ್ಯೆಯನ್ನ ಮಾಡಿದಂತ ಹಂತಕರು ಯಾರು ಎಂಬುದರ ಬಗ್ಗೆ ಮೂಲವನ್ನ ಪತ್ತೆ ಹಚ್ಚಿ ಸುಮಾರು 9 ತಿಂಗಳಿಂದ ಕಾರ್ಯಾಚರಣೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಅವರು ಅರೆಸ್ಟ್ ಮಾಡಿದ್ದು KT ನವೀನ್ ಕುಮಾರ್ ಎಂಬಾತನನ್ನ. ಈತನನ್ನ ಒಂದು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿತ್ತು. ಏನು ಈ ಒಂದು ಪ್ಲಾನ್ ಮತ್ತೆ ಯಾರ್ಯಾರನ್ನೆಲ್ಲ ಸೇರ್ಕೊಂಡು ಇವರು ಈ ಪ್ಲಾನ್ ಮಾಡಿದ್ರು, ಮತ್ತೆ ಹತ್ಯೆ ಹಿಂದಿನ ಉದ್ದೇಶ ಏನು ಎಂಬುದರ ಬಗ್ಗೆ ಸಹ ಸಾಕಷ್ಟು ಮಾಹಿತಿಗಳನ್ನ ನವೀನ್ ಕುಮಾರ್ SIT ಮುಂದೆ ಹಂಚಿಕೊಂಡಿದ್ದಾನೆ. ಮತ್ತೆ ಅದೇ ರೀತಿ ತಾನು ಹತ್ಯೆ ಮಾಡಿದ ನಂತರ ತನ್ನ ಸ್ನೇಹಿತರ ಬಳಿಯೂ ಸಹ ಸಾಕಷ್ಟು ಗುಟ್ಟನ್ನ ಆತ ಬಿಚ್ಚಿಟ್ಟಿದ್ದಾನೆ. ಏನು ಗೌರಿ ಹತ್ಯೆ ಯಾವ ರೀತಿ ಮಾಡಬೇಕು, ಮತ್ತೆ ಆ ಹತ್ಯೆ ಹಿಂದಿನ ಉದ್ದೇಶಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಹ ತನ್ನ ಸ್ನೇಹಿತರ ಬಳಿ ನವೀನ್ ಕುಮಾರ್ ಹೇಳ್ಕೊಂಡಿದ್ದಾನೆ. ಅದೇ ರೀತಿಯಾಗಿ SIT ಪೊಲೀಸರು ಸಹ ಆತನ ಸ್ನೇಹಿತರನ್ನು ವಿಚಾರಣೆ ಮಾಡಿದಾಗ ಒಬ್ಬೊಬ್ಬರಾಗಿ ತಮ್ಮ ನವೀನ್ ಕುಮಾರ್ ಹೇಳಿದಂತ ಹೇಳಿಕೆಗಳನ್ನ SIT ಮುಂದೆ ದಾಖಲು ಮಾಡಿದ್ದಾರೆ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ SIT ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕು ಮಾಡಿದಾಗ ಏನು ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಪಟ್ಟಂತೆ ನವೀನ್ ಕುಮಾರ್ ಮತ್ತೆ ಆತನ ಸಂಗಡಿಗರು ಏನ್ ಪ್ಲಾನ್ ಮಾಡಿದ್ರು, ಮತ್ತೆ ಯಾಕೆ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ SIT ಮುಂದೆ ಒಂದು ತನಿಖೆ ವೇಳೆ ಬಾಯಿ ಬಿಟ್ಟಿರುವಂತದ್ದು. ಇವರೆಲ್ಲರೂ ಏನು ಬಂಧಿತ ನವೀನ್ ಕುಮಾರ್ ಮತ್ತೆ ಪ್ರವೀಣ್ ಹಾಗೂ ಇನ್ನಿತರ ಏನು ಕಳೆದ 3 ದಿನಗಳ ಹಿಂದಷ್ಟೇ ಒಂದು 3 ಆರೋಪಿಗಳು ಬಂಧಿತರಾಗಿದ್ರೆ ಇವರೆಲ್ಲ ಸೇರಿ ಏನು ಕೆಲವು ವಿಚಾರವಾದಿಗಳನ್ನ ಹತ್ಯೆ ಮಾಡೋದ್ರ ಬಗ್ಗೆ ಒಂದು ಸಂಚನ ರೂಪಿಸಿದ್ರು ಅನ್ನೋದು ಈ ತನಿಖೆ ವೇಳೆ ಗೊತ್ತಾಗಿದೆ. ಮತ್ತೆ ಅದೇ ರೀತಿ ಏನು ಸುಮಾರು 2 ವರ್ಷಗಳ ಹಿಂದೆ ಹತ್ಯೆಯಾಗಿರುವಂತಹ ವಿಚಾರವಾದಿ MM ಕಲಬುರ್ಗಿ ಹತ್ಯೆಗೂ ಮತ್ತೆ ಈ ಒಂದು ಗೌರಿ ಕೇಸ್ಗೂ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಸಹ SIT ಅಧಿಕಾರಿಗಳು ಒಂದು ತನಿಖೆಯನ್ನ ಇದೀಗ ಶುರು ಮಾಡ್ತಾ ಇದ್ದಾರೆ. ಬಹುಶಃ ಆ 2 ಕೇಸ್ಗೂ ಏನಾದ್ರು ಸಾಮ್ಯತೆ ಕಂಡು ಬಂದಲ್ಲಿ ಇವರನ್ನ ಮತ್ತಷ್ಟು ತೀವ್ರ ವಿಚಾರಣೆಗೆ ಒಳಪಡಿಸಿ ಆ ಒಂದು ಕೇಸನ್ನು ಸಹ ನಾವು ಟ್ರೇಸ್ ಮಾಡಬಹುದು ಅನ್ನೋ ಒಂದು ವಿಶ್ವಾಸದಲ್ಲಿ ಈಗಾಗಲೇ SIT ಪೊಲೀಸರಿದ್ದಾರೆ. ಮತ್ತೆ ಅದರಿಂದ ಇನ್ನು ಈಗಾಗಲೇ ಸುಮಾರು 9 ತಿಂಗಳಿಂದ ತನಿಖೆ ಮಾಡಿ ಸುಮಾರು 650 ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿ ಇವತ್ತು ಅಥವಾ ಇಂದು ಮಧ್ಯಾಹ್ನದೊಳಗೆ ಒಂದು 3ನೇ ACMM ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ ಒಂದು ತನಿಖೆಯ ಮೊದಲನೇ ಒಂದು ಭಾಗವನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಅದಕ್ಕಾಗಿ SIT ತಂಡ ಈಗಾಗಲೇ ಸಾಕಷ್ಟು ಒಂದು ಶ್ರಮ ಪಟ್ಟು ಒಂದು ಚಾರ್ಜ್ ಶೀಟ್ ಅನ್ನು ಸಹ ರೆಡಿ ಮಾಡಿರುವಂತದ್ದು. ಇದರಲ್ಲಿ ಸುಮಾರು 131 ಸಾಕ್ಷಿಗಳ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಆ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಪ್ರಮುಖವಾಗಿ ಈ ಒಂದು ಕೇಸ್ನ ಹಿನ್ನೆಲೆ ಏನಿತ್ತು ಮತ್ತೆ ಆರೋಪಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನು ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಈ ಒಂದು ಗೌರಿ ಹತ್ಯೆ ಕೇಸ್ನಲ್ಲಿ ಈಗ ಬಂಧಿತರಾಗಿರುವಂತಹ ಆರೋಪಿಗಳೇನಿದ್ದಾರೆ ಇವರೆಲ್ಲ ಸಹ ಸೂತ್ರಧಾರಿಗಳು ಅಂತ ಮಾತ್ರ ಹೇಳ್ಬೋದು. ಮತ್ತೆ ಆ ಅಸಲಿಗೆ ಆ ಶೂಟ್ ಮಾಡಿದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ನಿಗೂಢವಾಗಿದೆ. ಮತ್ತೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸಹ ಇನ್ನೂ ಸ್ಪಷ್ಟವಾದ ಮಾಹಿತಿ SIT ಅಧಿಕಾರಿಗಳಿಗೂ ಸಹ ಲಭ್ಯವಾಗಿಲ್ಲ. ಆದ್ರಿಂದ ಇನ್ನಷ್ಟು ತನಿಖೆಯನ್ನ ಮಾಡಿ ಆ ಹತ್ಯೆ ಮಾಡಿದಂತಹ ವ್ಯಕ್ತಿ ಯಾರು ಮತ್ತೆ ಆ ವೆಪನ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದರೆ. ಪ್ರತಿಮಾ, ಮುನಿರಾಜು, ಈಗ ಆರೋಪಿ ಪ್ರವೀಣ್ ಬಳಿ ಒಂದು ಡೈರಿ ಸಿಕ್ಕಿತ್ತು, ಅದರಲ್ಲಿ ಕೆಲವೊಂದು ಕೋಡ್ ವರ್ಡ್ ಪತ್ತೆಯಾಗಿದೆ ಅನ್ನೋ ಅಂಶ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಇದನ್ನೇ ತನಿಖೆಗೆ ಬಳಸಿಕೊಳ್ಳೋದಾದ್ರೆ ಒಂದ್ ಕಡೆ ಕೋಡ್ ವರ್ಡ್, ಹಾಗೇನೆ ಈಗಾಗಲೇ ಕೆಲವು ವಿಚಾರವಾದಿಗಳನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನುವಂತ ವಿಚಾರ ಗೊತ್ತಾಗಿರೋದ್ರಿಂದ ಆ ಡೈರಿಯಲ್ಲಿ ಮುಂದಿನ ಟಾರ್ಗೆಟ್ ಯಾರು ಅನ್ನೋದ್ರ ಬಗ್ಗೆ ಅವರ ಹೆಸರನ್ನ ಏನಾದ್ರೂ ಉಲ್ಲೇಖ ಮಾಡಿದ್ರ ಹೇಗೆ?
ಆ ಪ್ರತಿಮಾ ಈಗಾಗಲೇ ಏನು ಕೆಲವು ಮಾಹಿತಿ ಪ್ರಕಾರ ಅವರು KS ಭಗವಾನ್ ಅವರ ಒಂದು ಅತ್ತೆಗೆ ಸಂಚು ರೂಪಿಸಿದ್ರು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತದೆ. ಏನು ಕಳೆದ ಒಂದು ವಾರದ ಹಿಂದೆ ಒಂದು ಉಪ್ಪಾರಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೆ 3 ಆಸಾಮಿಗಳನ್ನ ನವೀನ್ ಕುಮಾರ್ ಕೊಟ್ಟ ಹೇಳಿಕೆ ಮೇರೆಗೆ ಒಂದು ಬಂಧಿಸಿದ್ರು. ಅವರು ಸಹ ಒಂದು KS ಭಗವಾನ್ ಅವರ ಅತ್ತೆಗೆ ಒಂದು ಸಂಚು ರೂಪಿಸಿದ್ರು ಅನ್ನೋ ಒಂದು ಮಾಹಿತಿ ಪೊಲೀಸ್ ತನಿಖೆಯಿಂದ ಗೊತ್ತಾಗಿರುತ್ತದೆ. ಅದೇ ರೀತಿ ಗೌರಿ ಲಂಕೇಶ್ ಹತ್ಯೆ ವೇಳೆಯೂ ಸಹ KS ಭಗವಾನ್ ಹೆಸರು ಪ್ರಸ್ತಾಪವಾಗಿತ್ತು ಅನ್ನೋ ಮಾಹಿತಿ ಸಹ ತನಿಖೆ ವೇಳೆ ಬಹಿರಂಗವಾಗಿತ್ತು. ಬಹುಶಃ ವಿಚಾರವಾದಿಗಳನ್ನ ಟಾರ್ಗೆಟ್ ಮಾಡಿದ್ರ ಅನ್ನೋ ಒಂದು ಅನುಮಾನ ಈಗಾಗ ಈ ಒಂದು ಪ್ರಕರಣದಿಂದ ವ್ಯಕ್ತವಾಗ್ತಿದೆ. ಮತ್ತೆ ಆ ಒಂದು ಡೈರಿಯಲ್ಲಿ ಕೆಲವು ಮಾಹಿತಿಗಳನ್ನ ಅವರು ಕೋಡ್ ವರ್ಡ್ಗಳ ಮುಖಾಂತರವಾಗಿ ನಮೂದು ಮಾಡಿದ್ರು ಅಂತ ಹೇಳಿ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ದಾಖಲು ಮಾಡಿದ್ದಾರೆ. ಏನು ಮೊದಲಿಗೆ ಅದರಲ್ಲಿ ನಾವು ಗಾಡಿಯನ್ನ ಯಾವ ರೀತಿ ಬಳಸಬೇಕು, ಮತ್ತೆ ಅದರ ನಂಬರ್ ಪ್ಲೇಟ್ ಅನ್ನ ಹೇಗೆ ಚೇಂಜ್ ಮಾಡಬೇಕು, ಮತ್ತೆ ಹೆಲ್ಮೆಟ್ ಧರಿಸೋದ್ರ ಬಗ್ಗೆ ಹೇಗೆ, ಮತ್ತೆ ಹೆಲ್ಮೆಟ್ ಅನ್ನ ಬದಲಾಯಿಸೋದ್ರ ಬಗ್ಗೆ ಹೇಗೆ, ಹಾಗೂ CCTVಗಳಿಂದ ಯಾವ ರೀತಿ ನಾವು ಎಸ್ಕೇಪ್ ಆಗಬಹುದು ಅನ್ನೋದ್ರ ಬಗ್ಗೆ ಸಹ ಒಂದು ಕೋಡ್ ವರ್ಡ್ಗಳ ಮುಖಾಂತರ ಡೈರಿಯಲ್ಲಿ ನಮೂದು ಮಾಡ್ಕೊಂಡಿದ್ರು ಅಂತ ಹೇಳಿ ಈಗ ತಿಳಿದು ಬಂದಿರುವಂತದ್ದು. ಆದ್ರಿಂದ ಸಾಕಷ್ಟು ಹೇಳಿಕೆಗಳು ಮತ್ತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವಂತಹ SIT ತಂಡ ಒಂದು ಸುದೀರ್ಘವಾದ ಒಂದು 650 ಪುಟಗಳಷ್ಟು ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ. ಮತ್ತೆ ಗೌರಿ ಲಂಕೇಶ್ ಹತ್ಯೆ ಬಳಿಕ ಒಂದು ಅವ್ರ ಮನೆ ಬಳಿ ಒಂದು ಸುಮಾರು 4-5 ಗುಂಡುಗಳು ಸಹ ಪತ್ತೆಯಾಗಿದ್ದು. ಆದ್ರೆ ಆ 4-5 ಗುಂಡುಗಳ ನಂತರ ಒಂದು ಮೆಟಲ್ ಡಿಟೆಕ್ಟರ್ ಅಲ್ಲಿ ಒಂದು ತೀವ್ರ ತಪಾಸಣೆ ಮಾಡಿದಾಗ ಅಲ್ಲಿ ಮತ್ತೊಂದು ಸಣ್ಣ ರೀತಿಯಲ್ಲಿ ಒಂದು ಗುಂಡು ಸಹ ಪತ್ತೆಯಾಗಿತ್ತು. ಅದರಲ್ಲಿ ಗೌರಿ ದೇಹದಿಂದ ಒಕ್ಕಿದಂತ ಗುಂಡು ಅಂತ ಹೇಳಿ ಈಗಾಗಲೇ ಕನ್ಫರ್ಮ್ ಆಗಿ ಒಂದು ಲ್ಯಾಬ್ ನಲ್ಲೂ ಸಹ ಅದು ದೃಢಪಟ್ಟಿದೆ. ಪ್ರತಿಮಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಮುನಿರಾಜು.